ವಿಶೇಷವಾಗಿ ನಾನು ಪಕ್ಷ ಬಿಟ್ಟು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಕೋಲಾರ ಶಾಸಕರು ಹಾಗೂ ಬಂಗಾರಪೇಟೆ ಶಾಸಕರು ಹಾಗೂ KGF ಶಾಸಕರು ಹಾಗೂ ಮಾಲೂರು ಶಾಸಕರು, ನೀವು ದಯವಿಟ್ಟು ಮುಖ್ಯಮಂತ್ರಿ ತುರ್ತಾಗಿ ಮೀಟ್ ಮಾಡಿ ನಮ್ಮ ಜಿಲ್ಲೆಗೆ ಯಥೇಚ್ಛವಾಗಿ ಅನುದಾನ ಕೊಡಬೇಕಂತ ಕೇಳ್ಕೊಳ್ಳಿ ಅಂತ ನಾನು ಕೇಳ್ತೀನಿ. ಬೇಕಾದರೆ ಅವಶ್ಯಕತೆ ಇದ್ದರೆ ಕೂಡ ನಾವು ಬರ್ತೀವಿ, ನಾನು ವೆಂಕಟೇಶ್ವರ ಬರ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತೇನು ರೋಡು ಯಡಳ್ಳಿಯಿಂದ ನಮ್ಮ KGF ರೋಡಿಂದ ಯಡಳ್ಳಿ ಮೂಲಕವಾಗಿ ಹಿಂಗೆ ಚಿತ್ತೇರಿ ಮೂಲಕವಾಗಿ ಚಿತ್ತೇರಿ ಸೇರಿಕೊಳ್ಳುತ್ತೆ, ಚಿತ್ತೇರಿ ಅವಣಿ ಸೇರಿಕೊಳ್ಳುತ್ತೆ. ಅಲ್ಲೊಂದು ಪೂಜೆ ಇದೆ. ಆ ಕಡೆಯಿಂದ ಜಾಯಿಂಟು ಈ ಕಡೆಯಿಂದ ಜಾಯಿಂಟ್ ಮಾಡಿ ಸುಮಾರು 2,60,00,000 ಇವನು ನಾಳೆಯಿಂದ ವರ್ಕು ನಮ್ಮ ಕಾಂಟ್ರಾಕ್ಟರ್ ಪ್ರಭಾಕರ್ ರೆಡ್ಡಿ ಅವ್ರಿಗೆ ಏನು ಟೆಂಡರ್ ಆಗಿದೆ. ನಮ್ಮೆಲ್ಲ ನಾಯಕರು ಬಂದು ವಿಶೇಷವಾಗಿ ಈ ಸೋಮಣ್ಣ ಮತ್ತು ಆ ಸೋಮಣ್ಣ ನನಗೆ ಎಲೆಕ್ಷನ್ ಬಂದಾಗಿಂದನೂ ನನಗೆ ಈ ರೋಡು ಆಗಬೇಕು ಅಂತ ನನಗೆ ಇದು ಮಾಡ್ತಾಯಿದ್ರು. ನಮ್ಮ ಸೋಮಣ್ಣ ಆದರೂ ಕೂಡ ಒಂದು ದಿವಸ ನೈಟ್ ಕರ್ಕೊಂಬಂದು ತೋರಿಸ್ಬಿಟ್ಟು ಹೋದರು, ನೀವು ಮಳೆ ಬೀಳಬೇಕಾದ್ರೆ ಹೆಂಗೆ ಜಾರ್ತಿದೆ, ಯಾವ ಪರಿಸ್ಥಿತಿ ಅಂತ ನೋಡೋಕ್ಕೆ. ಲಾಸ್ಟು ನಮ್ಮ ಕೋದಂಡ ಕೈಯಿಂದ ಪ್ಯಾಚ್ ಹಾಕ್ಸಿದ್ದೆ 2.5 ಲಕ್ಷದಲ್ಲಿ. ಬಟ್ ಇವತ್ತು ಬೇಡ ಅಂತಂದ್ಬಿಟ್ಟು ಇವತ್ತು ಏನು ಈ ಒಂದು ರೋಡು ಅಪ್ಟು ಅವಣಿಗೆ ಹೋಗುತ್ತೆ, ಸುಮಾರು ಕೋಟಿಗಳಷ್ಟು ಹಣ ತಂದು ಇವತ್ತು ಪೂಜೆ ಮಾಡಿಕೊಟ್ಟಿದ್ದೀನಿ. ಇವತ್ತು ಸಾಕಷ್ಟು ಜನ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಮುನ್ಸಾಮ್ಗೌಡರು, ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಅಮ್ರಮ್ನವರು ಹಾಗೂ ನಮ್ಮ DC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತ್ ಸರ್ ಅವರು, ಗ್ರಾಮ ಪಂಚಾಯತ್ ಸದಸ್ಯರು ಬ್ಯಾಟಪ್ನವರು, ನಮ್ಮ ಮುರಳಿ ಸರ್ ಅವರು, ಲಕ್ಷ್ಮೀನಾರಾಯಣ ಅವರು, ಸೊ ಇನ್ನೂ ಅನೇಕ ನಮ್ಮ ಕೋದಂಡ, ನಮ್ಮ ಚೆನ್ನಾಪುರ ನಮ್ಮ ಲೀಡರ್ಗಳು ಎಲ್ಲರೂ ಇವತ್ತು ಬರಮಾಡಿಕೊಂಡು, ನಮ್ಮ ಜಗದೀಶ್ ಅವರು, ನಮ್ಮ PLD ಬ್ಯಾಂಕ್ ಬಾಬಣ್ಣವರು ಎಲ್ಲ ಬಂದು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನೆಕ್ಸ್ಟ್ ಪೂಜೆ ಬಂದುಬಿಟ್ಟು ಆ ಚೆನ್ನಾಪುರ ಹತ್ರ ಇದೆ, ಚಿತ್ತೇರಿಲಿದೆ. ಅಲ್ಪಾವಧಿಯಲ್ಲಿ 2 ವರ್ಷದಲ್ಲಿ ಏನಾಗುತ್ತೋ ಎಲ್ರಿಗೂ ಎಲ್ಲ ಭಾಗಕ್ಕೂ ಕೂಡ ಸುಮಾರು ವರ್ಕ್ಗಳು ಬೈರ್ಕೂರು ಭಾಗಕ್ಕೆ ಸೇರಿದೆ. ಈಗ ದುಗ್ಸಂದ್ರ ಹೋಬಳಿಗೆ ನೆಕ್ಸ್ಟ್ ಹೋಗ್ತಾ ಇದ್ದೀವಿ, ಅಲ್ಲಿ ಸೇರಿದೆ. ಈ ಭಾಗಕ್ಕೆ ಮತ್ತು ನಮ್ಮ ಹೋಬಳಿಗೆ ಎಲ್ಲ ಸೇರಿಕೊಂಡು ಹಾಗೂ ಎಲ್ಲ ರೋಡ್ಗಳು ಕೂಡ ಎಷ್ಟು ಬರ್ತಾಯಿದೆ ಎಲ್ಲ ಸರಿಸಮಾನವಾಗಿ ವರ್ಕ್ ಮಾಡ್ಕೊಂಬರ್ತಾಯಿದ್ವಿ. ಬಹುಶಃ ಮುಂದಿನ ದಿವಸಗಳಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ ನನಗಿದೆ. ಆದಷ್ಟು ಬೇಗ ಸಿದ್ದರಾಮಯ್ಯನವ್ರಿಗೆ 72 ಶಾಸಕರು ಕೂಡ ಮನವಿ ಕೊಟ್ಟಿದ್ವಿ, ನಮ್ಮ ಅನುದಾನ ಸಾಕಾಗ್ತಾ ಇಲ್ಲ, ನಮ್ಗೆ ಹೋರಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಏನೋ ಮಾಡ್ತೀನಿ ಬಜೆಟಲ್ಲಿ ಅಂತ ಹೇಳಿದ್ದಾರೆ. ಬಜೆಟ್ಗೋಸ್ಕರ ನಾನು ಕೂಡ ಕಾಯ್ತಾ ಇದ್ದೀನಿ. ಹೆಚ್ಚಿನ ಆದ್ಯತೆ ಇಲ್ಲಿ ತನಕ ಮಾಡಿರ್ತಕ್ಕಂಥ 3 ಬಜೆಟ್ಗಳಲ್ಲಿ ಕೂಡ ಕೋಲಾರ ಚಿಕ್ಕಬಳ್ಳಾಪುರಗಂತ ಏನು ಮಾಡಿಲ್ಲ. ಹೆಚ್ಚಿನ ಆದ್ಯತೆಯಲ್ಲಿ ಕೂಡ ಮಾನ್ಯ ಘನ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕೋಲಾರ ಜಿಲ್ಲೆಗೆ ಅನುದಾನ ಕೊಡ್ತಾರಂತ ನಂಬಿಕೆ ನನಗಿದೆ. ವಿಶೇಷವಾಗಿ ನಾನು ಪಕ್ಷ ಬಿಟ್ಟು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಕೋಲಾರ ಶಾಸಕರು ಹಾಗೂ ಬಂಗಾರಪೇಟೆ ಶಾಸಕರು ಹಾಗೂ KGF ಶಾಸಕರು ಹಾಗೂ ಮಾಲೂರು ಶಾಸಕರು, ನೀವು ದಯವಿಟ್ಟು ಮುಖ್ಯಮಂತ್ರಿ ತುರ್ತಾಗಿ ಮೀಟ್ ಮಾಡಿ ನಮ್ಮ ಜಿಲ್ಲೆಗೆ ಯಥೇಚ್ಛವಾಗಿ ಅನುದಾನ ಕೊಡಬೇಕಂತ ಕೇಳ್ಕೊಳ್ಳಿ ಅಂತ ನಾನು ಕೇಳ್ತೀನಿ. ಬೇಕಾದರೆ ಅವಶ್ಯಕತೆ ಇದ್ದರೆ ಕೂಡ ನಾವು ಬರ್ತೀವಿ, ನಾನು ವೆಂಕಟೇಶ್ವರ ಬರ್ತೀವಿ, ಸಾಹೇಬರು ಬರ್ತೀವಿ. ನಾವೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡೋಣ, ನಮ್ಮ ಕೋಲಾರ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ಕೊಡಿ, ಅನುದಾನವನ್ನು ಕೊಡಿ ಅಂತ ಕೇಳಲ್ಲ. 4 ಜನ ಶಾಸಕರಿದ್ದರೂ ಕೂಡ ಒಂದು ದುರ್ದೈವ ಅಂತಂದರೆ ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರು ನಮ್ಮ ಶಾಸಕರಿಲ್ಲ. ಆದಷ್ಟು ಬೇಗ ನಮ್ಮ ಕೋಲಾರ ಜಿಲ್ಲೆಯ ಶಾಸಕರನ್ನ ಉಸ್ತುವಾರಿ ಸಚಿವರಾಗಿ ಮಾಡಿದ್ರೆ ನಮ್ಮ ನೋವುಗಳನ್ನು ಅರ್ಥ ಆಗ್ತಕ್ಕಂಥ ಬಹುಶಃ ಅದಕ್ಕೆ ಅರ್ಥ ಆಗುತ್ತೆ ಅನ್ಕೋತೀನಿ. ಯಾಕಂದರೆ ಇದು ನಮ್ಮ ನೋವು, ಯಾವ ಊರಲ್ಲಿ ಯಾವ ತಾಲೂಕಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನು ಇಲ್ಲಿರ್ತಕ್ಕಂಥ ಶಾಸಕರಿಗೆ ಮಾತ್ರ ಗೊತ್ತಿರ್ತದೆ. ಘನ ಸರ್ಕಾರ ಮುಂದಿನ ಆದಷ್ಟು ಬೇಗ ಏನು 15-20 ದಿವಸದಲ್ಲಿ ಏನು ನಡೀತಿದೆ ಅದರಲ್ಲಿ ಹೆಚ್ಚಿನ ಆದ್ಯತೆ ನಮ್ಮ ಕೋಲಾರ ಜಿಲ್ಲೆ ಶಾಸಕರಿಗೆ ಕೊಡಬೇಕು. ನಾನು ಅಂಥವ್ರಿಗೆ ಇಂಥವ್ರಿಗೆ ಅಂತ ಹೇಳ್ತಾ ಇಲ್ಲ, ಯಾರಿಗಾದರೂ ಕೊಟ್ಟು ಸಚಿವರನ್ನ ಮಾಡಿ ಆದಷ್ಟು ಬೇಗ ನಮ್ಮ ಕೋಲಾರ ಜಿಲ್ಲಾ ಅಭಿವೃದ್ಧಿಗೆ ಘನ ಸರ್ಕಾರ ಒತ್ತು ಕೊಡಬೇಕಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇತ್ತೀಚೆಗೆ ಕೇಂದ್ರ ಸರ್ಕಾರ ವಿತ್ತ ಸಚಿವರು ಬಜೆಟ್ ಯಾವ ರೀತಿ ಬಜೆಟ್ ಬಗ್ಗೆ ಅಲ್ಲ, ಬಜೆಟ್ ಬಂದು ಉತ್ತಮವಾದ ಬಜೆಟ್ ಕೊಟ್ಟಿದ್ದಾರೆ. ಮೇನ್ ಮೆಡಿಸಿನ್ಸ್ ಕಮ್ಮಿ ಮಾಡಿದ್ದಾರೆ, ನಂಗೆ ತುಂಬ ಇಷ್ಟ ಆಗಿತ್ತು. ಮೆಡಿಸಿನ್ ಕಮ್ಮಿ ಮಾಡಿದ್ದಾರೆ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ದು ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ, ಸುಂಕು ಕಡಿಮೆ ಮಾಡಿದ್ದಾರೆ. ನಾನು ಗೋಲ್ಡ್ ವ್ಯಾಪಾರ ಅದರಿಂದ ನನಗೂ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ. ಸೊ ಅದರಿಂದ ಬಡಬಗ್ಗರಿಗೆ ಅನುಕೂಲ ಆಗತಕ್ಕಂಥ ಎಲ್ಲ ಇವತ್ತು ಏನಾಗಿದೆ ಸರ್, ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ಒಂದು ಮನೆಯಲ್ಲಿ 5,000 10,000 ರೂಪಾಯಿ ಬರೀ ಮೆಡಿಸಿನ್ಗೆ ಬೇಕು ತಿಂಗಳಿಗೆ. ಸೊ ಮೆಡಿಸಿನ್ ಬಗ್ಗೆ ಹೆಚ್ಚು ಆದ್ಯತೆ ಮಾಡಿ ಬಡವ್ರ ಬಗ್ಗೆ ಹೆಚ್ಚು ಮಾಡ್ತಕ್ಕಂಥ ಸರ್ಕಾರಕ್ಕೆ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದಕ್ಕೆ ಪೂರಕವಾಗಿ ನಾನು ಕೂಡ ನೆಕ್ಸ್ಟ್ ಮಂತು ಸಿದ್ದರಾಮಯ್ಯ ಮಾಡ್ತಾರೆ, ಅವರು ಕೂಡ ನಂದು ಸ್ವಾರ್ಥ ಏನು ಅಂತಂದರೆ ನನ್ನ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ಕೊಡಿ ಅಂತ ಕೇಳ್ಕೊತೀನಿ ಅಷ್ಟೇ.
ಥ್ಯಾಂಕ್ ಯು.